ಗುಲ್ಕಂದ್ ಮಾಡುವ ಅಂತ ಇದ್ದೇನೆ. ಅದು ವೀಳ್ಯದೆಲೆಗೆ ಹಾಕಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ನಾನು ಕಾಡಿಲಿ ನೋಡಿ, ನಾನು ತೆಗೆದಿಟ್ಟಿದ್ದೆಲ್ಲ ಹೂವಿದು ಹೆಸರಲ್ಲಿ ಒಂದು ಮುಕ್ಕಾಲು ಅಷ್ಟು ಇತ್ತು ಹೆಸಳು. ಇದಕ್ಕೆ ಎಷ್ಟು ಇದಕ್ಕೆ 30 ರೂಪಾಯಿ. ಹೌದಾ? ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಜನವರಿ 24ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು, ನಿಮಗೆಲ್ಲರಿಗೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜನವರಿ 24ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಉಂಟಾ, ಇದು ಬಿಳಿ ಗುಲಾಬಿ ಸುಮಾರಾಗಿದೆ ಆಯಿತಾ, ನಿಮಗೆ ಕಾಣ್ಬೋದು. ಆ ಗಿಡದಲ್ಲಿ ಸಹ ಸುಮಾರು ಉಂಟು, ಅಲ್ಲಿ ಒಂದು ಉಂಟು ನೋಡಿ, ಅದರಲ್ಲಿ ಸಹ ಸುಮಾರು ಉಂಟು. ನಾನಿವತ್ತು ಇದನ್ನು ಅಂದರೆ ಹೀಗೆ ಓಲ್ಡ್ ಆಗಿದೆ ಅಲ್ಲ, ಒಣಗ್ತಾ ಬಂದಿದೆ ಅಲ್ಲ, ಇಲ್ಲಿ ಸಹ ಉಂಟು ನೋಡಿ. ಇದನ್ನು ಕೊಯ್ದು ಅಂದರೆ ಇದನ್ನೆಲ್ಲ ಕೊಯ್ದು ಅಂದರೆ ಎಸಳೆಲ್ಲ ತೆಗೆದು ಗುಲ್ಕಂದ್ ಮಾಡುವ ಅಂತ ಇದ್ದೇನೆ. ಅದು ವೀಳ್ಯದೆಲೆಗೆ ಹಾಕಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ನನಗೆ ಒಮ್ಮೆ ದೊಡ್ಡಕ್ಕ ಮಾಡಿಕೊಟ್ಟದ್ದು ಇಲ್ಲಿ ಇರುವಾಗ. ಆಮೇಲೆ ನಾನು ನನ್ನ 2023ರಲ್ಲಿ ಒಮ್ಮೆ ಮಾಡಿದ್ದೆ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ. ನನ್ನ ವ್ಲಾಗ್ ಸ್ಟಾರ್ಟಿಂಗ್ ಇರಲಿ, ಯಾರಾದರೂ ಆವಾಗ ನೋಡ್ತಿದ್ದವರಿಗೆ ನೆನಪಿರ್ಬೋದು ನಾನು ಮಾಡಿದ್ದು. ಹಾಗೆ ಎಂತ ಇಲ್ಲ, ಈ ಎಸಳನ್ನೆಲ್ಲ ತೆಗೆದು ಸ್ವಲ್ಪ ಒಣಗಿಸ್ಬೇಕು. ಅಂದರೆ ಇದರಲ್ಲಿರುವ ನೀರಿನ ಪಸೆ ಎಲ್ಲ ಹೋಗಬೇಕು. ಈಗ ಅಪ್ಪ ನೀರು ಬಿಟ್ಟಿದ್ದಾರೆ, ಮಂಜಿದ ಹಣ್ಣಿ ಎಲ್ಲ ಉಂಟಲ್ಲ, ಅದೆಲ್ಲ ಹೋಗಬೇಕು. ಆಮೇಲೆ ಅದಕ್ಕೆ ಸಕ್ಕರೆ ಮತ್ತು ಜೇನು ಹಾಕಿ ಇಡೋದು. ಅದನ್ನು ಫರ್ಮೆಂಟೇಷನ್ ಮಾಡ್ತಾರಲ್ಲ, ಹಾಗೆಯೇ ಇಡಬೇಕು. ಸುಮಾರು 1 ವಾರ ಆದಮೇಲೆ ರೆಡಿ ಆಗ್ತದೆ. ಆಮೇಲೆ ಅದನ್ನು ವೀಳ್ಯದೆಲೆಗೆ ಹಾಕಿ ತಿನ್ನಲಿಕ್ಕೆ ಆಗ್ತದೆ. ಸೂಪರ್ ಆಗ್ತದೆ ಮಾತ್ರ. ನಿಮಗೆ ಯಾರಿಗಾದರೂ ಗೊತ್ತುಂಟಾ ಅಂತ ಹೇಳಿ. ಅದು ಸಹ ಈ ಬಿಳಿ ಗುಲಾಬಿಯಲ್ಲಿ ಒಳ್ಳೆಯದಾಗ್ತದೆ ಆಯಿತಾ. ಮತ್ತು ಈ ಹಳದಿ, ಪಿಂಕ್, ಕೆಂಪು ಎಲ್ಲ ಹಾಕ್ತೇವಲ್ಲ, ಅದೊಂಥರ ಕಣ್ಣೀರು ಬರ್ತದೆ, ಅಂದರೆ ಕಹಿ ಬರ್ತದೆ. ನಾನು ಒಂದು ಸಲ ಟ್ರೈ ಮಾಡಿದೆ. ಹಾಗಾಗಿ ಯಾರಾದರೂ ಮಾಡೋದಿದ್ದರೆ ಈ ಥರ ಬಿಳಿ ಗುಲಾಬಿ ಇರ್ತದಲ್ಲ, ಇದರಲ್ಲಿ ಮಾತ್ರ ಮಾಡಿ ಗುಲ್ಕಂದ, ಆಗ ಚೆಂದ ಆಗ್ತದೆ. ಅಂದರೆ ಅದು ಕಣ್ಣೀರು ಬರೋದಿಲ್ಲ, ಕಹಿ ಒಗರು ಬರೋದಿಲ್ಲ. ಚೆಂದ ಉಂಟಲ್ಲ ಗುಲಾಬಿಗಳು. ಇದು ತಿಂಡಿ ಎಲ್ಲ ಆಯಿತು. ಗಣಿ ಆಫೀಸಿಗೆ ಹೋದರು, ಮತ್ತು ಅಪ್ಪ ತರಕಾರಿಗೆ ಹೂವಿನ ಗಿಡಕ್ಕೆಲ್ಲ ನೀರು ಬಿಡ್ತಾ ಇದ್ದಾರೆ. ನನಗಿನ್ನು ದನಗಳಿಗೆ ಕುಡಿಲಿಕ್ಕೆ ಕೊಟ್ಟು ಅವರನ್ನು ಹೊರಗೆ ಬಿಡಬೇಕು. ಈಗ ಯಾವಾಗಲೂ ಕೂಡ ನಾವು ಬೆಳಗ್ಗೆ ಬೇಗ ತಿಂಡಿದ ಕೆಲಸ ಎಲ್ಲ ಮುಗಿಸಿ, ಅಂದರೆ ಮಾಡಿಟ್ಟು, ಚಹಾ ಎಲ್ಲ ಮಾಡಿಟ್ಟು, ಇವ್ರದ್ದು ಐರನ್ ಅದೆಲ್ಲ ಮಾಡಿಟ್ಟು ಅಪ್ಪ ಬಾಜಾವ್ ರಾಶಿ ಮಾಡಲಿಕ್ಕೆ ಹೋಗ್ತಾರೆ. ತರಗೆಲೆ ಎಲ್ಲ ರಾಶಿ ಮಾಡಿರ್ತಾರೆ. ಮತ್ತು ನಾನು ಅದನ್ನು ಕಟ್ಟಕ್ಕೆ ಇಟ್ಟು ಇವರು ಹೊತ್ಕೊಂಡು ಬಂದು ಹಾಕ್ತಾರೆ. ಹಾಗೆ ಯಾವಾಗಲೂ ಕೂಡ 2 ಕಟ್ಟ ಬಾಜಾವ್ ತಂದು ಸ್ಟಾಕ್ ಮಾಡಿಡೋದು. ಹಟ್ಟಿಗೆ ಹಾಕಲಿಕ್ಕೆ ನಾನೀಗ ಹೋಗಿ ಗೋಣಿಯಲ್ಲಿ ತುಂಬಿಸ್ಕೊಂಡು ಬರೋದು. ನಿಮಗೆ ಗೊತ್ತಿರ್ಬೋದು, ನಾವು ಕಳೆದ ವರ್ಷ ಸಹ ಬಾಜಾವ್ ಸ್ಟಾಕ್ ಮಾಡಿದ್ವಿ. ನಮಗೆ ಸುಮಾರು ಹೆಲ್ಪ್ ಆಯಿತು ಮಳೆಗಾಲದಲ್ಲಿ. ಆದರೆ ಇವಾಗ ಸೋಲಾರ್ ಟರ್ಪಲಲ್ಲಿ ಇಡಲಿಕ್ಕೆ ಆಗ್ತಿಲ್ಲ ನಮಗೆ. ಒಂದು 2 ವಾರ ಹೋದ್ಮೇಲೆ ಒಂದು ಸ್ವಲ್ಪ ಜನರನ್ನು ಕರೆಸಿ ಅದನ್ನು ಸರಿ ಮಾಡಿ ಆಮೇಲೆ ಅದರೊಳಗಡೆ ಸ್ಟಾಕ್ ಮಾಡುವ ಅಂತ ಇದ್ದೇವೆ. ಈಗ ನಾವು ಹಟ್ಟಿ ಹತ್ರನೇ ಸ್ಟಾಕ್ ಮಾಡ್ತಿದ್ದೇವೆ. ಇವಾಗಕ್ಕೆ 6 ಕಟ್ಟ ಸ್ಟಾಕ್ ಆಯಿತು. ಅಂದರೆ ಈಗ 3 ದಿವಸ ಆಯಿತು. ನಿನ್ನೆ ಒಂದು ದಿವಸ ಹೋಗ್ಲಿಕ್ಕಾಗಲಿಲ್ಲ, ಅಪ್ಪನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಉಂಟು ಅಂತ ಹೇಳಿ. ಮತ್ತು ಈಗ ಕಂಟಿನ್ಯೂಸ್ ಆಗಿ ಅದರದ್ದು ವರ್ಕ್ ಉಂಟು. ಹಾಗೆ ओए बाबा किधर है? हाँ कार्ड पूरा येवनो ಸುಬ್ರಹ್ಮಣ್ಯ ಅಂತ ಅಪ್ಪ ವೀಳ್ಯದೆಲೆ. ನಾನು ಬಜಾವಿಗೆ ಬಂದಿದ್ದೆ ತರಗೆಲೆಲ್ಲ ಗೋಣಿಯಲ್ಲಿ ಕೊಂಡು ಹೋಗುವ ಅಂತ. ಹಾಗೆ ಅದರಲ್ಲಿ ಒಂದು ಸೈಡಲ್ಲಿ ಅರ್ಧದಷ್ಟಾಯಿತು. ಹಾಗೆ ಇದನ್ನು ಫುಲ್ ಮಾಡಿಕೊಂಡು ಹೋಗುವ ಅಂತ ಇಲ್ಲೊಂದು ಸ್ವಲ್ಪ ರಾಶಿ ಮಾಡಿದ್ದೇನೆ. ಅಂದರೆ ಅಲ್ಲಿ ತಂದದ್ರಲ್ಲಿ ಉಂಟು, ನನಗೆ ಹಾಕ್ಕೊಳ್ಬೋದು. ಆದರೆ ಅದನ್ನು ಸ್ಟಾಕ್ ಮಾಡ್ತಿದ್ದೀವಲ್ಲ, ಅದನ್ನು ಉಳಿಸುವ ಅಂತೇಳಿ ಈಗ ನನಗೆ ಟೈಮ್ ಉಂಟು. ಅದನ್ನು ಹಾಗಾಗಿ ಗೋಣಿಯಲ್ಲಿ ತುಂಬಿಸಿಕೊಂಡು ಹೋಗೋದು.
ಗಾಳಿ ಒಂದು ಎಷ್ಟು ಬೀಸ್ತದೆ ಗೊತ್ತುಂಟಾ? ಫಲಗಾಳಿ ಇನ್ನೂ ಕೂಡ ಬೀಸ್ತಾನೆ ಉಂಟು ನಮ್ಮೂರಲ್ಲಿ. ನಿಮ್ಮೂರಲ್ಲಿ ಉಂಟಾ? ಬಟ್ಟೆ ವಾಶ್ ಇತ್ತು, ಹಾಗೆ ಅದನ್ನೆಲ್ಲ ವಾಶ್ ಮಾಡಿ ತೋಟಕ್ಕೆ ಹೋಗಿ ಪಂಪ್ ನಿಲ್ಲಿಸಿ ಸ್ವಲ್ಪ ಮನೆಗೆ ಹೋಗಿ ಅಪ್ಪನಿಗೆ ಚಹಾ ಕೊಟ್ಟು ಈಗ ದನಗಳ ಹತ್ರ ಹೋಗ್ತಿದ್ದೇನೆ. ಅದನ್ನೊಂದು ಬದಲಿಸಿ ಬೇರೆ ಕಡೆ ಕಟ್ಟುವ ಅಂತ. ಸ್ವಲ್ಪ ದೂರ ಉಂಟು ನಮ್ಮಲ್ಲಿಂದ ಕಟ್ಟಿದಲ್ಲಿ, ಆದರೆ ಸೊಪ್ಪು ಒಳ್ಳೆಯದುಂಟು ಅಂತೇಳಿ ಬೆಳಿಗ್ಗೆ ಅಪ್ಪನು ನಾನು ದೂರ ಬಂದು ಕಟ್ಟುದು. ಮತ್ತು ಮಧ್ಯಾಹ್ನ 3 ಗಂಟೆಗೆ ಅಪ್ಪ ಕರ್ಕೊಂಡು ಬರ್ತಾರೆ. ಈಗ ಏನು ನಾನು ಮಲಗಿರ್ತೇನಲ್ಲ ಮಧ್ಯಾಹ್ನ, ಇಲ್ಲಾಂದರೆ ನನ್ನನ್ನು ಏಳಿಸ್ತಿದ್ರು. ಈಗ ನಾನು ಹೇಳೋಕ್ಕಿಂತ ಮುಂಚೆ ದನಗಳನ್ನು ಕರ್ಕೊಂಡು ಬಂದು ಕಟ್ತಾ ಇರ್ತಾರೆ ಹಟ್ಟಿಯಲ್ಲಿ. ಹಾಗೆ ನನಗೆ ಅದೊಂದು ಸುಲಭ ಆಗ್ತದೆ. ಹಾಗೆ ಎಂತ ಮಾಡ್ತಿದ್ದಾರೆ ಅಂತ ಸೋಮಾರಿ ಸುಬ್ಬಿಗಳು ಇಬ್ಬರು ಕೂತಿದ್ದಾರೆ. ಹಾಯ್ ಉಂಡಮ್ಮ ಕೂತದ್ದು. ಅಮ್ಮನು ಕೂತಿದ್ದಾಳೆ, ಇವಳು ಕೂತಿದ್ದಾಳೆ, ಅಮ್ಮ ಅಲ್ಲಿದ್ದಾಳೆ. ಕಜ್ಜು ತಾಚಿ ಮಾಡಿದ್ದಿ? ಅಯ್ಯೋ ಇಷ್ಟು ಚಂದಲ್ಲ ಇವ ಮಲಗುದು ಗುಂಡಣ್ಣಿ. ಕಾಜಿ ಗುರು ಅಂತ ಮಾಡ್ತಾ ಇದ್ದೇನೆ. ಮೂರು ಗಂಟೆದು ಚಹಾ ಕುಡ್ದಾಯಿತು. ಈಗ ಹುಲ್ಲಿಗೆ ಹೋಗ್ತಿದ್ದೇನೆ. ಹುಲ್ಲು ಒಂದು ಕಟ್ಟ ಮಾಡಿ ಅಡಿಕೆ ಕ್ಲಿಕ್ ಹೋಗ್ಲಿಕ್ಕೆ ಉಂಟು. ನಾನು ಆಗ ಕೂಡ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ ಅಂದರೆ ನನಗೆ ತೋಟದಲ್ಲಿ ಅಡಿಕೆ ಕ್ಲಿಕ್ ಹೋಗ್ಲಿಕ್ಕಿತ್ತು. ಹಾಗೆ ಒಂದು ಸೈಡಲ್ಲಿ ಸಾಧಾರಣ ಹೆಕ್ಕಿ ಆಯಿತು. ಹುಲ್ಲಾದಮೇಲೆ ಅದನ್ನೀಗ ಕಂಪ್ಲೀಟ್ ಮಾಡಬೇಕು. ಮತ್ತು ನಾನದು ನಿಮಗೆ ಹೇಳಿದ್ದೆಲ್ಲ ಗುಲ್ಕಂದ ಮಾಡಲಿಕ್ಕೆ ಉಂಟು ಅಂತ. ಹಾಗೆ ಅದು ಹೂವಿಗೆ ಇದ್ದದೆಲ್ಲ ಕೊಯ್ದು ಅದರಲ್ಲಿರೋದು ನೀರೆಲ್ಲ ಹೋಗಿದೆ. ಈಗ ಅದನ್ನು ಸಪ್ರೇಟ್ ಮಾಡಲಿಕ್ಕೆ ಸಹ ಉಂಟು. ನಾನೀಗ ಅಲ್ಲಿಂದ ಹುಲ್ಲಿಂದ ಬಂದು ಅದನ್ನೊಂದು ನಿಮಗೆ ವ್ಲಾಗಲ್ಲಿ ತೋರಿಸ್ಬಿಡು ಅಂತ ಆಗಲೇ ಮಾಡಿದೆ ಅದು ವರ್ಕ್. ಹಾಗೆ ಪ್ರತಿಯೊಂದು ಫೋನ್ ಹಿಡ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಯಾಕಂದರೆ ನನ್ನ ಹತ್ರ ಟ್ರೈಪಾಡ್ ಇಲ್ಲ. ಹಾಗೆ ಇದು ಒಂದು ಕಟ್ಟ ಹೀಗಾಗಿ ಕ್ಲೀನ್ ಮಾಡಿದ್ದು. ನಾನು ತೋಟದ ಎಂಡ್ ತಲುಪಿದೆ, ಅಂದರೆ ಇನ್ನೊಂದು ಸೈಡ್ ಇದು. ಹೀಗೆ ಸೈಡಿಂದ ಕ್ಲೀನ್ ಮಾಡ್ತಾ ಬಂದದ್ದು. ಹೀಗಾಗಿ ಹೀಗೆ ಹೋಗೋದು. ಹುಲ್ಲುಂಟಲ್ಲ ಕೂರ ಇದ್ದಾನೆ. ಒಂದು ಹೂ ಉಂಟಲ್ಲ, ನಾನು ಈ ಗಿಡವನ್ನು ಇಲ್ಲಿ ಮಿಡ್ಲಲ್ಲಿ ಬಿಟ್ಟಿದ್ದೇನೆ ನೀರಿರುವಾಗ ಇಷ್ಟ ಅಗಲದಲ್ಲಿ. ಇದರಲ್ಲಿ ಒಂದು ಕಾಯಿ ಆಗ್ತದೆ ಆಯಿತಾ. ಈ ಹೂ ಅರಳಿ ಹೋಗಿ ಆದಮೇಲೆ ಇದರ ಕೆಳಗಡೆಯಿಂದ ಒಂದು ಕಾಯಿ ಆಗ್ತದೆ. ನೀರಲ್ಲಿರ್ತದೆ, ತಿನ್ನಲಿಕ್ಕೆ ಸಿಹಿ ಆಗ್ತದೆ. ಕಳಿ ಇಲ್ಲಿ ಉಂಟದು ಕಾಯಿ, ದಿನ ಆಗಬೇಕಷ್ಟೇ. ಇದು ಕಾಯಿ ತಿನ್ನಲಿಕ್ಕೆ ಆಗ್ತದೆ. ನೀವು ಯಾರಾದರೂ ತಿಂದಿದ್ದೀರಾ? ಈ ಹೂ ನೋಡುವಾಗ ನಿಮಗೆ ನೆನಪಾಗ್ತದ ಅಂತ ಹೇಳಿ. ಇದೇ ಥರದ್ದು ಈಗ ಹೂ ಒಂದು ಬರ್ತದೆ ಕ್ರೋಟನ, ಅದಲ್ಲ, ಇದು ಬೇರೆ. ಅದೆಲ್ಲ ಕಷಿಯೆಲ್ಲ ಮಾಡಿ ನೆಡುವಂಥದ್ದು. ಇದು ಬೇರೆ ಹೂ, ನಮ್ಮ ಕಾಡಲ್ಲೆಲ್ಲ ಇರ್ತದೆ ನೋಡಿ. ಇದೆ ನೋಡಿ, ನಾನು ತೆಗೆದಿಟ್ಟಿದ್ದೆಲ್ಲ ಹೂವಿದು ಹೆಸಳು ಆಗಲೇ ತೆಗೆದಿಟ್ಟಿದ್ದೇನೆ. ಈಗ ಅಂದರೆ ಇದರಲ್ಲಿ ಒಂದು ಹುಳ ಇರ್ತದೆ ಚಿಕ್ಕದು, ಅದೆಲ್ಲ ಹೋಗ್ತದೆ ಬಿಸಿಲಿನ ಬಿಸಿಗೆ. ಹಾಗಾಗಿ ಈ ಥರ ಮಾಡಿಡಬೇಕು. ಒಂದು ಗಂಟೆ ಮುಂಚೆ, ಬೆಳಿಗ್ಗೆ ನೀರು ಬಿಟ್ಟಿರ್ತಾರಲ್ಲ, ಹಾಗಾಗಿ ಕ್ಲೀನ್ ಇರ್ತದೆ. ಆಮೇಲೆ ಸಂಜೆಗೆ ಹಾಕಿಡ್ಬೋದು. ನಾನು ಇದನ್ನು ಇವಾಗ ಇಷ್ಟುಂಟು ಅಂದರೆ ಒಂದು ಇಷ್ಟ ಆಗ್ತದೆ ಅಷ್ಟೇ.
ನಂದಿ ನಂದಿ ಆಚಿ ಗುಲಾಬಿ ಬಿಸಿಲಲ್ಲಿ ಇಟ್ಟಿದ್ದೆಲ್ಲ ಈಗ ಸಂಜೆ ಇತ್ತು ತೆಕೊಂಡು ಬಂದೆ ಇದನ್ನು ಹೀಗೆ ನಾನು ಪರ್ಮೆಂಟೇಷನ್ ಮಾಡುವ ಬುತ್ತಿಯಲ್ಲಿ ಹಾಕಿಡೋದು. ಹಾಗೆ ನಾನು ಸ್ಟೀಲ್ ಇದು ತೊಗೊಂಡಿದ್ದೇನೆ, ಅವತ್ತು ಗಾಜಿದ್ರಲ್ಲಿ ಹಾಕಿಟ್ಟಿದ್ದೆ, ಹಾಗೆ ಅದು ಒಳ್ಳೆಯದಾಗಿತ್ತು. ಈ ಸಲ ನೋಡುವ ಹೀಗಾಗ್ತದೆ. ಪ್ಲಾಸ್ಟಿಕಲ್ಲಿ ಹಾಕಿದ್ರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ನಾನು ಲೇಯರ್ ಹಾಕ್ತಾ ಇದ್ದೇನೆ ಸಕ್ಕರೆ. ಯಲ್ಲಿ ಒಂದು ಮುಕ್ಕಾಲು ಅಷ್ಟು ಇತ್ತು ಎಸಳು, ಇದಕ್ಕೆ ಸಕ್ಕರೆ ಬೇಕಾದಷ್ಟು ಹಾಕಿ ಜೇನುತುಪ್ಪ ಕೂಡ ಹಾಕಿ ಆಯಿತು. ಇನ್ನೊಂದು ವೀಕಲ್ಲಿ ಇದಾಗ್ತದೆ, ರೆಡಿ ಆಗ್ತದೆ. ಆಮೇಲೆ ಇದನ್ನು ವೀಳ್ಯದೆಲೆ ಹಾಕಿ ಡೈರೆಕ್ಟ್ ತಿನ್ಲಿಕ್ಕೆ ಆಗ್ತದೆ. ಹಾಗೆ ವೀಳ್ಯದೆಲೆ ತಿನ್ಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ. ನಾನು ನಿಮಗೆ ನನ್ನ ತೋಟದಲ್ಲಿ ಒಂದು ಜರಡ ವೀಳ್ಯದೆಲೆ ಉಂಟು, ತೋರಿಸಿದ್ದೆ ನೋಡಿ, ಲೈಟ್ ಗ್ರೀನ್ ಅದು ನೋಡಲಿಕ್ಕೆ. ಅದು ಸ್ವೀಟ್ ಬೀಡಕ್ಕೆ ಯೂಸ್ ಮಾಡ್ತಾರೆ, ಅದರಲ್ಲಿ ಹಾಕಿ ತಿನ್ನಲಿಕ್ಕೆ ಇದು ಪರ್ಫೆಕ್ಟ್ ಆಯಿತಾ. ನಾನು ಅವತ್ತು ಎಷ್ಟು ಸಲ ತಿಂದಿದ್ದೇನೆ ಅಂತಿಲ್ಲ, ಈ ಸಲ ಸಹ ಇದು ಹೂ ಸುಮಾರು ಆಯಿತಲ್ಲ, ಹಾಗೆ ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ಹೀಗೆ ಒಂದು ಟ್ರೈ ಮಾಡಿದ್ದು. ನಮ್ಮ ಮನೆಯಲ್ಲಿ ಹರಿವೆ ಆಗಿತ್ತಲ್ಲ, ಹಾಗೆ ಅದನ್ನು ಸೇಲಿಗೆ ಕೊಡುವ ಅಂತ ಹೇಳಿ ನಾವು 2 ಸಲ ಪದಾರ್ಥ ಮಾಡಿ ಆಯಿತು. ಮತ್ತು ಮೊನ್ನೆ ಮನೆಗೆ ಒಬ್ಬರು ಬಂದಿದ್ದರು, ಹಾಗೆ ಅವರಿಗೆ 2 ಕಟ್ಟ ಕೊಟ್ಟದ್ದು, ಅದು ಹಣ್ಣಕ್ಕೆ ಕೊಟ್ಟದ್ದು. ಹಾಗೆ ಇನ್ನೂ ಸ್ವಲ್ಪ ಜಾಸ್ತಿ ಉಂಟು, ಅದನ್ನು ಇನ್ನು ಬೆಳೀತದಲ್ಲ ಅಂಥೇಳಿ ಅಂಗಡಿ ಕೊಡಲಿಕ್ಕೆ ಇವಾಗ ಸಂಜೆ ತೆಗೆದಿಟ್ಟು ಕ್ಲೀನ್ ಮಾಡಿಟ್ಟು ನೀರಲ್ಲಿ ಹಾಕಿಬಿಡೋದು. ಆಮೇಲೆ ಬೆಳಿಗ್ಗೆ ಬೇಗ ಕೊಟ್ಬಿಡೋದು. ಈ ಸೊಪ್ಪು ತರಕಾರಿದೆಲ್ಲ ಉಂಟಲ್ಲ, ಸೊಪ್ಪು ಇದು ಐಟಮ್ಸ್, ಅದನ್ನು ಬೆಳಿಗ್ಗೆ ಬೇಗ ತಲುಪಿಸ್ಬೇಕು. ಆಗ ಬೇಗ ಹೋದರೆ ಫ್ರೆಶ್ ಇದ್ದು ನೋಡಿ ಬೇಗ ತಗೊಳ್ತಾರೆ. ಹಾಗಾಗಿ ನಮ್ಮಲ್ಲಿ ಎಂಥ ತರಕಾರಿ ಇದ್ದರೂ, ಈಗ ಬಸಳೆ ಕೂಡ ಅಷ್ಟೇ, ಬೆಳಿಗ್ಗೆ ಬೇಗ ತಲುಪಿಸಿ ಬಿಡ್ತೇವೆ. ಹಾಗೆ ನಾಳೆ ಬೆಳಿಗ್ಗೆ ಬಸಳೆ ತೆಗಿಲಿಕ್ಕೆ ಕಷ್ಟ ಆಗ್ತದಲ್ಲ, ಲೇಟ್ ಆಗ್ತದಲ್ಲ ಅಂಥೇಳಿ ಹರಿವೆ ಈಗಲೇ ತೆಗೆದದ್ದು. ನಾನು ತೆಗೆದೇ ಆಯಿತು, ಅಂದರೆ ಕಿತ್ತದ್ದು. ಅಪ್ಪ ಕಟ್ಟ ಮಾಡ್ತಿದ್ದಾರೆ, ಬನ್ನಿ. ಹರಿವೆ ಸಾಧಾರಣ ಹೈಟ್ ಇದ್ದದ್ದು ತೆಗೆದೆ, ಈಗ ಅಪ್ಪ ಕಟ್ತಾ ಇದ್ದಾರೆ. 5 ಕಟ್ಟ ಸಹ ಇಲ್ಲ, ಆದರೆ ಒಂದೊಂದು ಕಟ್ಟ ನಮಗೆ ಇಲ್ಲಿ ಸುಮ್ಮನೆ ವೇಸ್ಟ್ ಆಗ್ತದಲ್ವ ಅಂತೇಳಿ ನಾವು ಕೊಡೋದು. ಇನ್ನೊಂದು ಸ್ವಲ್ಪ ಇದರಲ್ಲಿ ಕೊಯ್ಲಿಕ್ಕೆ ಹೇಳಿದರು, ಅಂದರೆ ಇದು ಅವರ ಕೈಗೆ ಆಗುವಷ್ಟು ಕಟ್ಟ ಆಗ್ತಿಲ್ಲ ಅಂತೆ, ಅದಕ್ಕೆ ಸಾಧಾರಣ ಹೈಟ್ ಇದೆಲ್ಲ ತೆಗೆದಿದ್ದೇನೆ ನಾನು. ಅದಕ್ಕೆ ಇತ್ಯಾವ ಇದು ಕಟ್ಕಾರತೆ ಇದು ಉಂಟಲ್ಲ, ಇದರದ್ದು ಹಗ್ಗ, ಹಾಳೆದು ಹಗ್ಗ, ಅದನ್ನು ಕಟ್ಟ ಎಷ್ಟು ಇದಕ್ಕೆ 30 ರೂಪಾಯಿ. ಹೌದಾ? ಅಂಗಡಿಯಲ್ಲಿ 30 ರೂಪಾಯಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅಪ್ಪ ಹಾಗೆ ಹೇಳೋದು, ಮುಂಚೆ ಎಲ್ಲ ಅಷ್ಟು ಸಿಗ್ತಿತ್ತು ನನಗೆ. ಅಪ್ಪನ ಒಂದು ಹಿಡಿ ಉಂಟಲ್ಲ ಅಷ್ಟು. ಮೊನ್ನೆ ನೀವು ನಂಗೆ ಕಮೆಂಟಲ್ಲಿ ಹೇಳಿದ್ರಲ್ಲ, ಪೇಟೆಲೆಲ್ಲ 60 ರೂಪಾಯಿ ಉಂಟು ಅಂತ. ನಮಗೆ ಅಷ್ಟು ಸಿಗೋದಿಲ್ಲ, ಬೆಳೆಯುವವರಿಗೆ ಕಡಿಮೆ ಸಿಗೋದು. ನನ್ನ ನೀರು ಹತ್ರ ತಂದೆ, ಇಲ್ಲಿ ನೀರಲ್ಲಿ ಇಟ್ಟು ಬಿಡೋದು, ಫ್ರೆಶ್ ಇರ್ತದಲ್ಲ ಬೆಳಿಗ್ಗೆಗೆ. ಹಾಗೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ಕೂಡ ಉಂಟು, ಹೇಗೂ ನೀರು ಉಂಟಲ್ಲ, ಇಲ್ಲಿ ಕ್ಲೀನ್ ಮಾಡಿ ಇಟ್ಟು ಹೋಗೋದು ಈಗ. ಕ್ಲೀನಾಯಿತು, ಇಟ್ಟಿದ್ದೇನೆ. ಇನ್ನು ಇದು ಆಚೆ ಈಚೆ ಹೋಗಬಾರ್ದು ಅಂತೇಳಿ ಅದು ಹಾಳೆ ಕೂಡ ಅಡ್ಡಕ್ಕೆ ಇಟ್ಟಿದ್ದೇನೆ. ನೋಡಿ, ಫ್ರೆಶ್ ಉಂಟಲ್ಲ.